ಹನುಮಂತನ ಹೆಸರು ಹೇಳಿದ್ರೇನೆ ಭೂತ ಪ್ರೇತಗಳೆಲ್ಲ ಹೆದರ್ಕೊಂಡು ಓಡೋಗುತ್ತೆ. ಅದ್ಯಾಕೆ? ರಾವಣನ ತಮ್ಮ ಐರಾವಣ, ಅವನು ಒಬ್ಬ ತಾಂತ್ರಿಕನಾಗಿದ್ದ. ರಾಮಾಯಣದಲ್ಲಿ ರಾಮ ರಾವಣನ ಯುದ್ಧ ನಡಿಬೇಕಾದ್ರೆ ಐರಾವಣ ವಾಮಾಚಾರ ಪ್ರಯೋಗವನ್ನ ಮಾಡಿ ರಾಮ ಲಕ್ಷ್ಮಣರನ್ನ ಪಾತಾಳಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ. ಅವರ ಹಿಂದೆ ಹೋದ ಹನುಮಂತ ಆ ರಾಕ್ಷಸನನ್ನ ಎಷ್ಟು ಸರಿ ಸಾಯಿಸಿದ್ರು ಕೂಡ ಮತ್ತೆ ಮತ್ತೆ ಬದುಕ್ತಾ ಬರ್ತಿರ್ತಾನೆ. ಹನುಮಂತನಿಗೆ ಅರಿವಾಗುತ್ತೆ ಆ ರಾಕ್ಷಸ ಏನೋ ಮಾಯವನ್ನ ಮಾಡ್ತಿದ್ದಾನೆ ಅಂತ. ಐರಾವಣ 5 ದಿಕ್ಕಿನಲ್ಲಿ ದೀಪವನ್ನ ಉರಿಸಿ ಒಂದು ಪ್ರಯೋಗವನ್ನ ಮಾಡ್ತಿರ್ತಾನೆ. ಆ 5 ದೀಪವನ್ನ ಒಂದೇ ಸರಿ ಆರಿಸಿದ್ರೆ ಮಾತ್ರ ಐರಾವಣನ ಸಂಹಾರ ಆಗೋದು ಅಂತ ಮಾರುತಿಗೆ ತಿಳಿಯುತ್ತೆ. ಆದ್ರೆ 5 ದಿಕ್ಕಿನಲ್ಲಿ ಒಂದೇ ಸರಿ ದೀಪವನ್ನ ಹೇಗೆ ಆರಿಸಕ್ಕೆ ಸಾಧ್ಯ? ಹೀಗಿರ್ಬೇಕಾದ್ರೆ ಹನುಮಂತ ಒಂದು ರೌದ್ರಾವತಾರವನ್ನ ತಾಳ್ತಾರೆ. ಅದೇ ಪಂಚಮುಖಿ ಆಂಜನೇಯ ಸ್ವಾಮಿಯ ಅವತಾರ. ಪಂಚಮುಖಿ ಅವತಾರದಿಂದ ಆಂಜನೇಯ ಸ್ವಾಮಿ ಆ 5 ದೀಪವನ್ನ ಒಟ್ಟಿಗೆ ಆರಿಸಿ ಐರಾವಣನನ್ನ ಕೊಲ್ತಾರೆ. ಆಂಜನೇಯನ ಆ ರೂಪವನ್ನ ನೋಡಿ 3 ಲೋಕಗಳೇ ನಡಗೋಗುತ್ತೆ.